ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅನ್ನುವಂತಹ ಡೀಟೇಲ್ಸ್. ನವದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕುರಿತಾಗಿ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿ ರವಾನಿಸುವಂತ ಕೆಲಸ ಬಿಕೆ ಹರಿಪ್ರಸಾದ್ರಿಂದ ಆಗಿದ್ದು ಇಬ್ಬರು ಪರಸ್ಪರ ಸಮಾಲೋಚನೆ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ಹೈಕಮಾಂಡ್ ಮಟ್ಟದಲ್ಲಿ ಗುಡ್ ಟರ್ಮ್ಸ್ ನಲ್ಲಿರುವಂತವರು ಎಲ್ಲ ನಾಯಕರ ಜೊತೆಯಲ್ಲಿ ಅವರು ಇದೀಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಆಬ್ವಿಯಸ್ಲಿ ಪಡ್ಕೊಳ್ಳುತ್ತೆ. ಯಾವ ವಿಚಾರವನ್ನು ಚರ್ಚೆ ಮಾಡಿದ್ರು ಅನ್ನುವಂಥದ್ದು ತೀವ್ರವಾದಂಥ ಕುತೂಹಲ. ಬಟ್ ಸ್ಟಿಲ್ ನಾವಿಲ್ಲಿ ಮರಿಬಾರ್ದು, ಬಿಕೆ ಹರಿಪ್ರಸಾದ್ ಅವರು ಕೂಡ ಆಸ್ಪಿರೆಂಟೆ. ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿದೆ. ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ. ಸರ್, ನೀವು ಮಂಗಳೂರು ಪ್ರವಾಸದಲ್ಲಿ ಇದ್ರಿ, ಸಡನ್ ಆಗಿ ಬಂದಿದ್ದೀರಿ. ಭೇಟಿ ಮಾಡಿರೋ ಉದ್ದೇಶ ಸರ್ ಮಂಗಳೂರು ಪ್ರವಾಸದಲ್ಲಿ ಭೇಟಿ ಮಾಡಿದ್ರಿ, ಮಂಗಳೂರು ಪ್ರವಾಸದಲ್ಲಿ ಇದ್ರಿ ನೀವು. ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಸರ್? ಮಂಗಳೂರು ಪ್ರವಾಸಕ್ಕೆ ಹೋಗ್ಬೇಕಿತ್ತು ನೀವು. ಸರ್, ತಾವು ಕೂಡ ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ, ಕೇಂದ್ರದಲ್ಲಿ ತಾವು ಸಾಕಷ್ಟು ಅನುಭವಿ ರಾಜಕಾರಣಿ ಸರ್. ಹರಿಪ್ರಸಾದ್ ಸರ್ ಮಂಗಳೂರು ಸರ್ ಮಾಡಬಾರ್ದು ಬಿಡಿ ಥ್ಯಾಂಕ್ ಯು. ಇಲ್ಲಿಗೆ ಬಳಿಕ ಬಿಕೆ ಹರಿಪ್ರಸಾದ್ ಅವರು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಕೊಡದೆ ಹಾಗೆ ತೆರಳುತ್ತಾ ಇರುವಂತದ್ದನ್ನು ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಇದೀಗ ಬಿಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ ಲೆವೆಲ್ನಲ್ಲಿ ಬಹಳ ಗುಡ್ ಟರ್ಮ್ಸ್ ನಲ್ಲಿ ಇರೋರು ಅಂಡ್ ಆಫ್ ಕೋರ್ಸ್ ಕರ್ನಾಟಕ ರಾಜ್ಯ ರಾಜಕೀಯದ ಸಂಪುಟ ಪುನಾರಚನೆ ಅನ್ನುವಂಥ ಬಸ್ನಲ್ಲಿ ಇವರು ಕೂಡ ಸೀಟಿನ ಆಸ್ಪಿರೆಂಟು. ಬಟ್ ಈ ಹಂತದಲ್ಲಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದು ಯಾಕೆ, ಏನ್ ಚರ್ಚೆ ಮಾಡಿದ್ರು ಅನ್ನೋ ಕುತೂಹಲ ಇರುತ್ತೆ. ಅಂಡ್ ಆಫ್ ಕೋರ್ಸ್ ಈಗ ಯಾವುದೇ ರಿಯಾಕ್ಷನ್ ಇಲ್ಲದೆ ಅವರು ತೆರಳ್ತಾ ಇರೋದು ಈ ಕುತೂಹಲವನ್ನ ಮತ್ತಷ್ಟು ಜಾಸ್ತಿ ಮಾಡತ್ತಲ್ವಾ? ಖಂಡಿತ ಒಂದು ಕುತೂಹಲ ಅಂತೂ ಹುಟ್ಟು ಹಾಕುತ್ತೆ. ಯಾಕೆಂತ ಹೇಳಿದ್ರೆ ಬಿಕೆ ಹರಿಪ್ರಸಾದ್ ಕೇವಲ ಎಂಎಲ್ಸಿ ಮಾತ್ರವಲ್ಲ, ಕೇಂದ್ರದಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನು ಇಟ್ಟುಕೊಂಡಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕರು, ಹಲವು ರಾಜ್ಯಗಳಲ್ಲಿ ಇನ್ಚಾರ್ಜ್ ಆಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿದಂತಹ ಅನುಭವಿ ರಾಜಕಾರಣಿ. ಹಾಗಾಗಿ ಕೇಂದ್ರ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದ ನಾಯಕರುಗಳೇನಿದ್ದಾರೆ, ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ, ಹೀಗೆ ಹಲವು ಮುತ್ಸದ್ದಿ ನಾಯಕರುಗಳಂತೆ ಕೆಲವೊಂದಿಷ್ಟು ಜನ ಇದ್ದಾರೆ. ಅವರೆಲ್ಲರ ಜೊತೆ ಕೂಡ ಉತ್ತಮ ಒಡನಾಟ ಇದೆ. ಜೊತೆಗೆ ಎಐಸಿಸಿಯಲ್ಲಿ ಆಗುವಂತಹ ಎಲ್ಲ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತಿಳ್ಕೊಂಡಿರುವಂತಹ ನಾಯಕರಲ್ಲಿ ಹರಿಪ್ರಸಾದ್ ಕೂಡ ಒಬ್ಬರು. ಹಾಗಾಗಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ವಿದ್ಯಮಾನಗಳ ಬಗ್ಗೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆ ಸುಮಾರು 10 ನಿಮಿಷ ಮಾತುಕತೆಗಳನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಆದರೆ ಯಾವುದೇ ಮಾಹಿತಿಗಳನ್ನ ಚರ್ಚೆಯ ಬಗ್ಗೆ ಗುಟ್ಟನ್ನು ಬಿಟ್ಟು ಕೊಡೋದಕ್ಕೆ ಹರಿಪ್ರಸಾದ್ ಮುಂದಾಗ್ತಿಲ್ಲ ಅನ್ನೋದೊಂದು ಸ್ಪಷ್ಟ. ಸಹಜವಾಗಿ ಹರಿಪ್ರಸಾದ್ ಅವರು ಹರಿಯಾಣದ ಉಸ್ತುವಾರಿ ಕೂಡ ಆಗಿರುವಂಥದ್ದು. ಆದರೆ ಕರ್ನಾಟಕದವರೇ ಆಗಿರೋದ್ರಿಂದ ಹರಿಪ್ರಸಾದ್ ಅವರು ಹರಿಯಾಣದ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆಯನ್ನು ಮಾಡಿಲ್ಲ. ಜೊತೆಗೆ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಬಣ ಯಾವ ರೀತಿಯಾದಂತಹ ನಡೆಗಳನ್ನು ಅನುಸರಿಸ್ತಾ ಇದೆ, ಹೈಕಮಾಂಡ್ಗೆ ಯಾವ ಸಂದೇಶವನ್ನ ಮೆಸೇಜ್ಗಳನ್ನು ಕೊಡಬೇಕು ಅದನ್ನ ಸಹಜವಾಗಿ ಒಪ್ಪಿಸಿ ಬಂದಿರ್ತಾರೆ. ಜೊತೆಗೆ ಅತಿ ಶೀಘ್ರದಲ್ಲಿ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡಬೇಕು ಅಥವಾ ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆ ಆಗಬೇಕು ಅನ್ನೋದರ ಬಗ್ಗೆ ಒಂದು ಅಂತಿಮ ನಿಲುವನ್ನ ಅತಿ ಶೀಘ್ರದಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರೀಕ್ಷೆಗಳನ್ನ ಜನ ಮಾಡಬೇಕಾಗುತ್ತೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ಕೂಡ ಸಾಕಷ್ಟು ಶಾಸಕರು ದೆಹಲಿಗೆ ಈಗಾಗಲೇ ಬಂದಿರುವಂಥದ್ದು, ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಇದೇ ರೀತಿಯಾದಂತಹ ಪೆರೇಡ್ ಮತ್ತಷ್ಟು ದಿನಗಳ ಕಾಲ ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಬಣ ಬರ್ತಾ ಇದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯನವರ ಬಣ ಕೂಡ ಬರುವಂತಹ ಸಾಧ್ಯತೆಗಳ ನಿರೀಕ್ಷೆ ಮಾಡಬಹುದು. ಹೈಕಮಾಂಡ್ ಯಾವ ರೀತಿಯಾದಂತಹ ಉತ್ತರವನ್ನು ಬರುವಂತಹ ಶಾಸಕರುಗಳಿಗೆ ಕೊಡುತ್ತೆ. ದೆಹಲಿಯಲ್ಲಿ ಯಾವುದೇ ರೀತಿಯಾದಂತಹ ಹೈಕಮಾಂಡ್ ಮಟ್ಟದ ನಾಯಕರುಗಳಿಲ್ಲ ಎಕ್ಸೆಪ್ಟ್ ರಾಹುಲ್ ಗಾಂಧಿಯನ್ನು ಹೊರತುಪಡಿಸಿದ್ರೆ. ಕೇರಳ ಪ್ರವಾಸದಲ್ಲಿ ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲಾ ಕೂಡ ಇಲ್ಲ. ಇನ್ನು ಯಾರನ್ನ ಭೇಟಿ ಮಾಡ್ತಾರೆ? ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲಿದ್ದಾರೆ. ಹೀಗಿರುವಾಗ ಇವರ ನಡೆ ಎತ್ತ ಕಡೆ ದೆಹಲಿಗೆ ಬಂದು ಕೇವಲ ಹೈಕಮಾಂಡ್ನ ಭೇಟಿ ಮಾಡ್ತೇವೆ ಅನ್ನೋಂಥದ್ದನ್ನು ಹೇಳ್ತಾ ಇರೋದು, ಯಾರು ಕೂಡ ಸಮಯವನ್ನು ನೀಡ್ತಾ ಇಲ್ಲ, ಯಾವುದೇ ಚರ್ಚೆಗಳಿಗೆ ಆಸ್ಪದವನ್ನು ಕೊಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಯಾವ ಸಂದೇಶವನ್ನ ರಾಜ್ಯದ ಜನತೆಗೆ, ಕಾಂಗ್ರೆಸ್ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ ಕೊಡುವಂತಹ ಪ್ರಯತ್ನವನ್ನ ಇಲ್ಲಿರುವಂತಹ ಬೀಡು ಬಿಟ್ಟಿರುವ ಶಾಸಕರು ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಪ್ರಜ್ವಲ. ರೈಟ್ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.